ಇವತ್ತು ನಮ್ಮ ಸರ್ಕಾರಗಳಿಂದ ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅವುಗಳನ್ನು ಮಾಡುವ ಶಕ್ತಿ ಅವಕ್ಕೆ ಇದೆಯೋ ಎಂಬುದನ್ನು ನಾವು ಪುನರ್ವಿಮರ್ಶೆ ಮಾಡಿಕೊಳ್ಳಬೇಕು. 49,000 ಶಾಲೆಗಳು ಇವತ್ತು ಇಕ್ಕಟ್ಟಲ್ಲಿದೆ. 55,000 ಟೀಚರ್ಸ್ಗಳು ಅಪಾಯಿಂಟ್ಮೆಂಟ್ ಆಗಬೇಕು. ಅಲ್ಲಿಯೇ ಕನ್ನಡ ಕಿತ್ತೋಗ್ಬಿಟ್ರೆ ಮತ್ತೆ ಕನ್ನಡ ಉಳಿಯೋದೇ ಇಲ್ಲ. ಈಗ ಇರುವ ರೀತಿಯಲ್ಲೇ ಹೋದರೆ ಮುಂದಿನ 100 ವರ್ಷದಲ್ಲಿ ಕನ್ನಡ ಮಾತಿನ ಭಾಷೆಯಾಗಿ ಮಾತ್ರ ಉಳಿತದೆ, ಬರವಣಿಗೆ ಭಾಷೆಯಾಗಿ ಉಳಿಯೋಲ್ಲ. SSLCಯಲ್ಲಿ ಮಾಷೆಯಾಗಿ ಉಳ್ಳ ಕನ್ನಡದವರೇ 1,32,000 ಮಕ್ಕಳು ಫೇಲ್ ಆಗಿದ್ದಾರೆ. ಜಗತ್ತಿನ 92% ಜನರ ಭಾಷೆ ನಾಶ ಆಗಿ ಕೇವಲ 8% ಜನರ ಭಾಷೆ ಜಗತ್ತನ್ನು ಆಳ್ತದೆ ಅಂತ ಹೇಳ್ತದೆ ರಿಪೋರ್ಟ್. ವೀಕ್ಷಕರೇ ನಮಸ್ಕಾರ. ಸರ್ಕಾರಿ ಶಾಲೆಗಳ ಸಬಲೀಕರಣದ ಸಾಧ್ಯತೆ ಕುರಿತು ಹಾಸನದಲ್ಲಿ ಏರ್ಪಡಿಸಿದ್ದ ಸಂವಾದದಲ್ಲಿ ರಾಜ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಲೆಯವರು ಜಗತ್ತಿನ ಭಾಷೆಗಳ ಕುರಿತು ಬಹಳ ಆಘಾತಕಾರಿ ಸಂಗತಿಗಳನ್ನು ತಿಳಿಸಿದ್ದಾರೆ. ನಾನು ಕಳೆದ 7-8 ತಿಂಗಳಿಂದ ಪ್ರಾಧಿಕಾರದಲ್ಲಿ ಕೆಲಸ ಮಾಡುವಾಗ, ಯಾಕಂದರೆ ಕನ್ನಡ ಪ್ರಾಧಿಕಾರಕ್ಕೂ ಮತ್ತು ಕನ್ನಡ ಶಾಲೆಗಳಿರೋ ಸಂಬಂಧ ನೇರವಾದ್ದಲ್ಲ, ಶಿಕ್ಷಣ ಇಲಾಖೆಯೇ ಬೇರೆ ಇದೆ. ಅದಕ್ಕೆ ಒಬ್ಬರು ನಮಗಿಂತ ಹೆಚ್ಚು 100 ಪಟ್ಟು ಪವರ್ಫುಲ್ ಆಗಿರುವಂಥ ಮಂತ್ರಿಗಳಿದ್ದಾರೆ. ನಮಗಿರೋದು ಬರೀ 2 ಕೋಟಿ, ಅವರಿಗೆ ಈಗಾಗಲೇ ನೀವು ಹೇಳಿದಾಗ 46,000 ಕೋಟಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳು, ದೊಡ್ಡ ಒಂದು ಹಡಗು ಅದು ನಮ್ಮದು. ಅದಕ್ಕೆ ಅವ್ರಿಗೆ ಹೋಲಿಸಿದರೆ ಭಾಳ ಸಣ್ಣದು. ಆದರೆ ಶಾಲೆಗೆ ಸಂಬಂಧಪಟ್ಟಾಗ ನಾವೇನಾದ್ರು ಹೇಳಿದರೆ ಕಿವಿ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕಿವಿ ಕೊಡ್ತಾರೆ, ಶಿಕ್ಷಣ ಮಂತ್ರಿಗಳು ಕಿವಿ ಕೊಡ್ತಾರೆ, ಕೊಡೋದಿಲ್ಲ ಅಂತಲ್ಲ. ಇದನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗೋದು ಹೇಗೆ ಎಂಬ ಬಗ್ಗೆ ಇವತ್ತು ಬಹಳ ಜನಕ್ಕೆ ಸ್ಪಷ್ಟವಾದ ಅಭಿಪ್ರಾಯವೇ ಇಲ್ಲ. ಇದರ ಕಾರಣಗಳನ್ನು ಹುಡುಕಿಕೊಂಡು ನಾವು ಮಾಡಬಹುದಾದ ಕೆಲಸಗಳ ಬಗ್ಗೆ ಒಂದು 2-3 ಅಂಶಗಳನ್ನು ಮಾತ್ರ ಹೇಳ್ತೇನೆ, ಹೆಚ್ಚು ಸಮಸ್ಯೆ ಮಾಡದೆ. ಒಂದು, ಇವತ್ತಿನ ಸರ್ಕಾರ ಇದೆಯಲ್ಲ, ಇವತ್ತಿನ ಸರ್ಕಾರಗಳು, ಅದು ಕರ್ನಾಟಕ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಅವು ಸರ್ವತಂತ್ರ ಸ್ವತಂತ್ರವಾಗಿ ನಮ್ಮ ನಾಡನ್ನು ಅಭಿವೃದ್ಧಿಗೊಳಿಸುವ ಶಕ್ತಿಯನ್ನು ಹೊಂದಿವೆ ಅಂತ ನಂಬಿದವ ಅಲ್ಲ ನಾನು. ಯಾಕಂದರೆ ಸರ್ಕಾರಗಳನ್ನು ನಡೆಸುವ ಶಕ್ತಿಗಳು ಬೇರೆ ಇವೆ, ಹಿನ್ನೆಲೆಯಲ್ಲಿವೆ. ನಾವು ಕೇಂದ್ರದ ಸರ್ಕಾರ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಭಾಳ ಗಟ್ಟಿ ಇದೆ ಎಂಬುದನ್ನೆಲ್ಲ ನಂಬಿದ್ದೀವಿ. ಆದರೆ ಮೊನ್ನಿನ ಯುದ್ಧದಲ್ಲಿ ನಮಗೆ ಗೊತ್ತಾಯಿತು ನೋಡಿ ಹೆಂಗೆ ಅಂತ. ನಮ್ಮ 2 ರಾಜ್ಯಗಳು 2 ದೇಶಗಳು ಜಗಳ ಮಾಡ್ತಾ ಇದ್ದಾಗ ನಾನು ರಾಜಿ ಮಾಡಿದ್ದೇನೆ ಅಂತ ಅಮೇರಿಕದ ಪ್ರೆಸಿಡೆಂಟ್ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳೋದಕ್ಕೆ ಮೊದಲೇ ಅವರೇ ಅನೌನ್ಸ್ ಮಾಡಿ. ಅದು ಒಂದು ಉದಾಹರಣೆ, ಹೇಗೆ ನಾವು ಬಹಳ ಬಲಿಷ್ಠ ಅಂತ ಅಂದುಕೊಂಡಿರುವ ಸರ್ಕಾರವು ಕೂಡ ಒಳಗಿಂದ ಹೇಗೆ ದುರ್ಬಲವಾಗಿ ಬೇರೆ ಯಾವುದೋ ಶಕ್ತಿಗಳ ಮಾತಿಗೆ ಕಿವಿ ಕೊಡುವಂಥ ಪರಿಸ್ಥಿತಿಯಲ್ಲಿ ಇದೆ ಅಂತ. ನಿಮಗೆ ಸ್ವಲ್ಪ ಸಮಯದ ಹಿಂದೆ ಒಂದು ಘಟನೆ ಗೊತ್ತಿರಬೇಕು. ಈ ಉದ್ಯೋಗದ ವಿಷಯದಲ್ಲಿ ಸರೋಜಿನಿ ಮಹಿಷಿ ವರದಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಗ್ರೂಪ್ ಸಿ ಮತ್ತು DA ಉದ್ಯೋಗವನ್ನು 100ಕ್ಕೆ 100 ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳ್ತದೆ. ಆಮೇಲೆ ಅದರ ಮೇಲಿನ ಉದ್ಯೋಗಗಳಲ್ಲಿ ಕನ್ನಡಿಗರು ಎಷ್ಟಿರಬೇಕು, ಕನ್ನಡೇತರು ಎಷ್ಟಿರಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ಆದೇಶ ನಮ್ಮ ಹತ್ರ ಇಲ್ಲ. ಇದರಿಂದಾಗಿ ಇವತ್ತು ಏನಾಗ್ತಿದೆ ಅಂತಂದರೆ, ಈಗ ನಿಮಗೆ ಗೊತ್ತಿದೆ, ಒಂದು 3-4 ತಿಂಗಳ ಹಿಂದೆ ಮಾನ್ಯ ಬೃಹತ್ ಉದ್ಯಮಗಳ ಸಚಿವರಾದ MB ಪಾಟೀಲ್ರು 10 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇನ್ನೊಂದು ವರ್ಷದಲ್ಲಿ ಬರ್ತದೆ ಅಂತಂದರು. 10 ಲಕ್ಷ ಕೋಟಿ ಅಂದರೆ ಕರ್ನಾಟಕ ಸರ್ಕಾರದ 3 ವರ್ಷದ ಬಜೆಟ್ ಅದು. ಅಷ್ಟು ಹಣ ಬೆಂಗಳೂರಿಗೆ ಬಂದಾಗ ಕೋಲಾರದಲ್ಲಿ 450 ಎಕರೆ ಜಮೀನನ್ನು ಆ್ಯಪಲಿಗೆ ಕೊಟ್ಟಾಗಿದೆ. ನಾವೆಲ್ಲ ಭೂಮಸೂದೆ ಬಗ್ಗೆ ಮಾತಾಡ್ತಿದ್ದೀವಲ್ಲ, ನಾವೆಲ್ಲ ಭೂಮಸೂದೆ ಆದಾಗ ಜಮೀನ್ದಾರರ ಜಮೀನು ಸ್ವಲ್ಪ ಒಕ್ಕಲಿಗರಿಗೆ ಬಂತು. ಹಾಗೆ ಬಂದ ಒಕ್ಕಲಿಗರ ಜಮೀನು ಈಗ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಹೋಗಿ ಒಬ್ಬೊಬ್ಬರು 3,000 ಎಕರೆ 4,000 ಎಕರೆ, ಜಮೀನ್ದಾರ ಅಷ್ಟು ಇರಲಿಲ್ಲ ಸರ್. ಜಮೀನ್ದಾರ ಪಾಪ 50 ಎಕರೆ 100 ಎಕರೆ ಇಟ್ಟುಕೊಂಡಿದ್ರು. ಈಗ 3,000 ಎಕರೆ 4,000 ಎಕರೆ ಜಾಗ ಮಲ್ಟಿನ್ಯಾಷನಲ್ ಕಂಪನಿಗಳ ಕೈಗೆ ಹೋಗಿದೆ. ಸೊ ನಮಗೆ ಭೂಮಸೂದೆ ಬಗ್ಗೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಸರ್ಕಾರಕ್ಕೂ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಥವಾ ಮಾಡ್ತಾ ಇಲ್ಲ ಅಂತ ಇಟ್ಟುಕೊಂಡು.
ಸೊ ಆವಾಗ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದರು, ಇದರಲ್ಲಿ ಇಷ್ಟು ಪರ್ಸೆಂಟು 60% ಕನ್ನಡಿಗರಿಗೆ ಅಂತ. 11 ಗಂಟೆಗೆ ಟ್ವೀಟ್ ಮಾಡಿದರು, 3 ಗಂಟೆಗೆ ವಾಪಸ್ ತಗೊಂಡ್ರು ಅವರು. ಇದು ನಾನು 2 ಉದಾಹರಣೆ, ಒಂದು ಸ್ಟೇಟ್ ಗೌರ್ಮೆಂಟದು, ಒಂದು ಸೆಂಟ್ರಲ್ ಗೌರ್ಮೆಂಟದು ಕೊಡೋದು ಯಾಕೆ ಅಂತಂದರೆ, ಇವತ್ತು ನಮ್ಮ ಸರ್ಕಾರಗಳಿಂದ ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅವುಗಳನ್ನು ಮಾಡುವ ಶಕ್ತಿ ಅವಕ್ಕೆ ಇದೆಯೋ ಎಂಬುದನ್ನು ನಾವು ಪುನರ್ವಿಮರ್ಶೆ ಮಾಡಿಕೊಳ್ಬೇಕು. ಈ ನೆಲೆಯಲ್ಲಿ ನೀವೇ ನಾಗರಿಕ ಸೇವಾ ಸಮಿತಿ ಅಂತ ಮಾಡಿದಿರಲ್ಲ, ಅದು ಒಂದು ಅದ್ಭುತವಾದ ಕೆಲಸ. ಆದರೆ ಇದನ್ನು ರಾಜ್ಯದಾದ್ಯಂತ ಪಸರಿಸಿಕೊಂಡು ಮಾಡಲಿಕ್ಕೆ ಸಾಧ್ಯವೋ? ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ. ನಾವು ಸರ್ಕಾರ ಇರೋದೇ ನೀವು ಕೊನೆಯಲ್ಲಿ ನಿಮ್ಮ ಭಾಷಣದ ಕೊನೆಯಲ್ಲಿ ಹೇಳಿದಾಗೆ ಮಾಡೋದು. ಅವರೇ ಮಾಡಲ್ಲ, ಅವರು ಖಾಸಗೀಕರಣ ಮಾಡಿ ಕೈ ತೊಳ್ಕೊಂಡು ಆರಾಮಾಗಿರ್ತಾರೆ ಅಂತಂದರೆ ನಾವು ಯಾಕೆ ಸಾಯಬೇಕು ಅಂತ ನೀವು ಕೇಳಲ್ಲ. ಯಾಕಂದರೆ ಒಂದು ಬದ್ಧತೆ ಇದೆ. ಇಲ್ಲದವರು ಕೇಳ್ತಾರೆ, ಇಲ್ಲೇ ಸರ್ಕಾರ ಇರೋದೇ ಯಾಕೆ ಮಾಡೋದ್ರೆ ಸುಮ್ಮನೆ ಕೂತ್ಕೊಳ್ಳೆ, ನಿಮಗೆ ಯಾಕೆ ಬೇಕು ಅಂತ. ಸೊ ನಮಗೆ ನಮ್ಮ ಬೆನ್ನು ತಟ್ಟುವ ಜನಗಳ ಸಂಖ್ಯೆ ಅಷ್ಟರ ಮಟ್ಟಿಗೆ ಕಮ್ಮಿ ಆಗ್ತದೆ. ಇದು ಒಂದು ಸಮಸ್ಯೆ. ಆ್ಯಕ್ಚುಲಿ ಈಗ ನೀವು ಕೊನೆಯಲ್ಲಿ ಹೇಳಿದ ಹಾಗೆಯೇ ಸುಮಾರು 49,000 ಶಾಲೆಗಳು ಇವತ್ತು ಇಕ್ಕಟ್ಟಲ್ಲಿದೆ. 55,000 ಟೀಚರ್ಸ್ಗಳು ಅಪಾಯಿಂಟ್ಮೆಂಟ್ ಆಗಬೇಕು. 2026 ಮಾರ್ಚಲ್ಲಿ ಸುಮಾರು ಸರ್ ಒಂದು 5% ನಾನು ಹೇಳುವ ವಿಷಯದಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು. ಹೆಚ್ಚಿದೆಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಸೈಟಿಂದಲೇ ತೆಕ್ಕೊಂಡಿರೋದು. ನಾನು ಕೆಲವು NGOಗಳು ಮಾಡಿದ ರಿಪೋರ್ಟ್ಗಳನ್ನು ಕೂಡ ತೆಕ್ಕೊಂಡ್ರೆ ಸುಮಾರು 34,000 ಟೀಚರ್ಸ್ಗಳು ಮುಂದಿನ ವರ್ಷ ರಿಟೈರ್ಡ್ ಆಗ್ತಾರೆ, ಮುಂದಿನ ಮಾರ್ಚ್ಗೆ. ಅಂದರೆ 55,000 ಪ್ಲಸ್ 35,000 ಅಂದರೆ 95,000 ಟೀಚರ್ಸ್ಗಳು ಆಗಬೇಕು ನಮಗೆ. ಯಾವಾಗ? ಇನ್ನೊಂದು ವರ್ಷದಲ್ಲಿ, ಮುಂದೆ 2026 ಏಪ್ರಿಲ್ಗೆ ಆಗುವಾಗ ನಮಗೆ 1 ಲಕ್ಷ ಟೀಚರ್ಸ್ಗಳ ಅಪಾಯಿಂಟ್ಮೆಂಟ್ ಆಗಬೇಕು. ಇಷ್ಟನ್ನು ಮಾಡುವ ಶಕ್ತಿ ಎಜುಕೇಷನ್ ಡಿಪಾರ್ಟ್ಮೆಂಟಿಗಾಗಲಿ, ಕರ್ನಾಟಕ ಸರ್ಕಾರಕ್ಕಾಗಲಿ, ಅಥವಾ ಇಡೀ ನಮ್ಮ ಆಲೋಚನೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ರೆ ಕೇಂದ್ರ ಸರ್ಕಾರ ಮಾಡ್ತದ ಅಂತ ಕೇಳಿದರೆ ಮಾಡಬಹುದಾದ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆ ಅಂತಂದರೆ 1992 ಅನಂತರ ಜಾಗತೀಕರಣಕ್ಕೆ ಯಾವಾಗ ಭಾರತದ ಮಾರುಕಟ್ಟೆ ತೆಕ್ಕೊಳ್ತೋ ಅಲ್ಲಿಂದ ಮೇಲೆ ಸರ್ಕಾರದ ಆದ್ಯತೆಗಳು ಬದಲಾಗ್ತಾ ಕೊನೆಗೆ ಸರ್ಕಾರದ ಆದ್ಯತೆಗಳನ್ನು ನಿಯಂತ್ರಿಸುವ ಶಕ್ತಿಗಳಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಬೆಳೆದಿವೆ. ಆದ್ದರಿಂದ ನಮಗೆ ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ನಾವು ಅರ್ಥ ಮಾಡಿಕೊಳ್ಳಿ. ಇದನ್ನು ಹೆಂಗೆ ಎದುರಿಸಬೇಕು ಎಂಬುದು ಇನ್ನೊಂದು ಪ್ರಶ್ನೆ. ಅದು ಆದರೆ ನಾನು ಹೇಳ್ತಾ ಇರೋದು ವಾಸ್ತವ. ಇದು ಒಂದು. ಎರಡನೇದು, ಈಗ ಭಾಷೆ ನಮ್ಮದು ಇದರ ಸಮಸ್ಯೆಗೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಶಿಕ್ಷಣ ಇಲಾಖೆಗೆ ಬೇರೆ ಮಂತ್ರಿಗಳು ಇದ್ದಾರೆ ಅಂತ ಗೊತ್ತಿದ್ದು ಕೂಡ ನಾನು ಯಾಕೆ ನನ್ನ ಮೂಗು ತೂರಿಸ್ತೇನೆ ಅಂತಂದರೆ, ಸರ್ಕಾರಿ ಶಾಲೆಗಳು ಉಳಿದ್ರೆ ಕನ್ನಡ ಉಳಿತದೆ ಎಂಬ ಒಂದೇ ಉದ್ದೇಶ, ಬೇರೆ ಏನಿಲ್ಲ. ಅದಕ್ಕೆ ಅಲ್ಲಿಯೇ ಕನ್ನಡ ಕಿತ್ತೋಗ್ಬಿಟ್ರೆ ಮತ್ತೆ ಕನ್ನಡ ಉಳಿಯೋದೇ ಇಲ್ಲ. ಹೀಗೆ ಈಗ ಇರುವ ರೀತಿಯಲ್ಲೇ ಹೋದರೆ ಮುಂದಿನ 100 ವರ್ಷದಲ್ಲಿ ಕನ್ನಡ ಮಾತಿನ ಭಾಷೆಯಾಗಿ ಮಾತ್ರ ಉಳಿತದೆ, ಬರವಣಿಗೆ ಭಾಷೆಯಾಗಿ ಉಳಿಯೋಲ್ಲ. ಬರವಣಿಗೆ ಭಾಷೆಯಾಗಿ ಉಳಿಯುವ ಯಾವ ಲಕ್ಷಣ ಕೂಡ ಇಲ್ಲ. ಇವತ್ತು ನೀವು ಮೊನ್ನೆ ರಿಸಲ್ಟ್ ನೋಡಿದ್ರಲ್ಲ, SSLCಯಲ್ಲಿ ಭಾಷೆಯಾಗಿ ಉಳ್ಳ ಕನ್ನಡದವರೇ 1,32,000 ಮಕ್ಕಳು ಫೇಲ್ ಆಗಿದ್ದಾರೆ. ಮೊನ್ನೆ ಇದು ಹೌದು. PUCಯಲ್ಲಿ 62,000 ಮಕ್ಕಳು ಫೈಲ್ ಆಗಿದ್ದಾರೆ. ದೊಡ್ಡ ಸಂಖ್ಯೆ ಇದು, ಸಣ್ಣ ಸಂಖ್ಯೆ ಅಲ್ಲ. ಒಟ್ಟು ಕೂತಿದ್ದು 4 ಲಕ್ಷ ಏನು ಸರ್? 4 ಲಕ್ಷದಲ್ಲಿ 1,32,000 ಫೈಲ್ ಆಗಿದ್ದಾರೆ ಅಂದರೆ 25% ವಿದ್ಯಾರ್ಥಿಗಳು ಫೈಲ್ ಆಗಿದ್ದಾರೆ ಅಂತ ಅರ್ಥ. ಇದು ಯಾಕೆ ಅಂದರೆ ಇದು SSLC ಸಮಸ್ಯೆ ಅಲ್ಲ. ಇದು ಆ ಸಮಸ್ಯೆ ಪ್ರಾಥಮಿಕ ಶಾಲೆಯಿಂದಲೇ ಹುಟ್ಟಿಕೊಂಡಿದೆ. ಪ್ರಾಥಮಿಕ ಶಾಲೆ ನೀವು ಹೇಳಿದ್ರಲ್ಲ, ಕಟ್ಟಡ ಇಲ್ಲ, ಟೀಚರ್ಗಳು ಸರಿಯಾದಿಲ್ಲ, ಇದ್ದರೂ ಕೂಡ ಅವರಿಗೆ ಟ್ರೈನಿಂಗ್ ಇಲ್ಲ, ಟ್ರೈನಿಂಗ್ ಇದ್ದರೂ ಅವರಿಗೆ ಸರಿ ಸಂಬಳ ಬರೋದಿಲ್ಲ. ನಾನು ನನ್ನ ಊರಿನಲ್ಲೇ 6 ತಿಂಗಳಿಗೊಮ್ಮೆ ಸಂಬಳ. ಮೊನ್ನೆ ಟೀಚರ್ ನನಗೆ ಫೋನ್ ಮಾಡಿದರು, ಸರ್ ನಿಮ್ಮ ಶಾಲೆ ಸರ್ ಇದು 6 ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ. ಆಮೇಲೆ ಅಲ್ಲಿ ಹೋಗಿ ಯಾರಿಗೆ ಜೋರು ಮಾಡಿದೆ, ಕಟ್ಟಡ ಇಲ್ಲಿ ಸಾಯ್ತದೆ, ಅದು ಕೊಡೋದು 10,000, ಅದನ್ನು ವರ್ಷಕ್ಕೆ 2 ಸರ್ತಿ ಕೊಡ್ತಾರೆ. ಏನು ಮಾಡಬೇಕು ಪಾಪ ಟೀಚರ್ಸು, ಅವರ ಮಕ್ಕಳು ಶಾಲೆಗೆ ಹೋಗ್ಬೇಕು, ಏನೋ ಸಮಸ್ಯೆಗಳು ನಿಮಗೆ ಗೊತ್ತಿದೆ. ಸೊ ಹೀಗಾಗಿ ಈ ಭಾಷೆ ಅಡಿತಪ್ಪಿಬಿಟ್ಟಿದೆ. ಈಗ ಪ್ರಾಥಮಿಕ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಅಡಿತಪ್ಪಿದೆ. ಇವತ್ತು ಯಾರಿಗೂ ಬೇಡ ಇದು. ಉನ್ನತ ಶಿಕ್ಷಣದವರೆಗೆ ಭಾಷೆ ಯಾರಿಗೂ ಕೂಡ ಬೇಡ. ಇದು ಒಂದು ಅನುತ್ಪಾದಕ ವಸ್ತುವಾಗಿ ಜಗತ್ತು ಭಾಷೆಯನ್ನು ಪರಿಗಣಿಸಿದೆ. ಅನ್ಪ್ರೊಡಕ್ಟಿವ್ ಎಲಿಮೆಂಟ್ ಇದು ಭಾಷೆ. ಅದಕ್ಕೆ ಯಾಕೆ ದುಡ್ಡು ಹಾಕ್ತೀರಿ ಅಂತ. ಯಾಕಂದರೆ 92ರ ಅನಂತರದ ಜಾಗತಿಕ ಮಾರುಕಟ್ಟೆ ಹಣ ಕೇಂದ್ರಿತವಾಗಿ ಬೆಳೆದಿದೆ. ಅದಕ್ಕೆ ಅರ್ಥ ಆಗೋದು ಇವತ್ತು ಹಣದ ಭಾಷೆ ಮಾತ್ರ.
ಹಣದ ಭಾಷೆ ಮಾತ್ರ. ಮತ್ತು ಸ್ವಲ್ಪ ಅದನ್ನು ಪನ್ನಾಗಿ ಹೇಳಬೇಕಂದ್ರೆ ಇವತ್ತಿನ ರಾಜಕೀಯಕ್ಕೆ ಅರ್ಥ ಆಗೋದು ಹೆಣದ ಭಾಷೆ ಮಾತ್ರ. ಹೆಣ ಬಿದ್ದರೆ ಎಲ್ಲ ಓಡಿ ಬರ್ತಾರೆ, ರಾಜಕೀಯ ಆಕ್ಟಿವ್ ಆಗ್ತದೆ. ಸೊ ಇತ್ತೀಚಿನ ಒಂದು ವರದಿ ಹೇಳಿ ನಾನು ಮುಂದೆ ಹೋಗ್ತೀನಿ. ಮುಂದಿನ 60 ವರ್ಷದಲ್ಲಿ ಯುನೆಸ್ಕೋದ ಒಂದು ವರದಿ ಹೇಳಿದ ಹಾಗೆ 92% ವರ್ಲ್ಡ್ನ ಜಗತ್ತಿನ 92% ಜನರ ಭಾಷೆ ನಾಶ ಆಗಿ ಕೇವಲ 8% ಜನರ ಭಾಷೆ ಜಗತ್ತನ್ನು ಆಳ್ತದೆ ಅಂತ ಹೇಳ್ತದೆ ಆ ರಿಪೋರ್ಟ್. ಎಲ್ಲ ಭಾಷೆಗಳು ಅವನತಿಯ ಕಡೆ ಚಲಿಸ್ತವೆ. 92% ಜನರ ಭಾಷೆ, ಬರೀ 8% ಜನರ ಭಾಷೆ ಅಮೇರಿಕನ್ ಇಂಗ್ಲೀಷ್, ಇಂಗ್ಲೆಂಡ್ ಇಂಗ್ಲೀಷ್, ಫ್ರೆಂಚ್, ಜರ್ಮನಿ, ಆಮೇಲೆ ರಷ್ಯನ್, ಮ್ಯಾಂಡ್ರಿನ್, ಚೈನಾ, ಜಪಾನೀಸ್, ಇನ್ಯಾವುದೋ ಒಂದು 2 ಭಾಷೆ. ಇನ್ನು ಎಲ್ಲ ಭಾಷೆಗಳು ಕೂಡ ಅಡಿಯಾಳಾಗ್ಬಿಡ್ತವೆ, ಉಳಿದ ಭಾಷೆಗಳಿಗೆ ಅಡಿಯಾಳಾಗ್ಬಿಡ್ತವೆ. ಹಾಗೆ ಈಗ ಜಗತ್ತಿನ ಭಾಷಾ ಕುರಿತಾದ ಜಗತ್ತಿನ ಬೆಳವಣಿಗೆಯೇ ಹಾಗೆ ಇರುವಾಗ ನಾವು ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿ ರಕ್ಷಿಸಿಕೊಳ್ಳೋದು ಹೇಗೆ ಎಂಬುದು ಇನ್ನೊಂದು ಸಮಸ್ಯೆ. 92% ಜನರು ಯಾರು ತೊಂದರೆಗೆ ಒಳಗಾಗ್ತಾ ಇದ್ದಾರೋ ಅವರು ಒಟ್ಟಾಗ್ತಾ ಇದ್ದಾರಾ? ಅವರು ಒಟ್ಟಾಗ್ತಾ ಇಲ್ಲ. ಅವರು ಒಟ್ಟಾಗೋದಕ್ಕೆ ರಾಷ್ಟ್ರೀಯತೆ ಬಿಡಲ್ಲ, ಬೇರೆ ಬೇರೆ ಏನೇನೋ ಸಮಸ್ಯೆಗಳಿರ್ತವೆ. ನಮ್ಮಲ್ಲಿ ಬಡವರು ಇರ್ತಾರೆ, ಪಾಕಿಸ್ತಾನದಲ್ಲಿ ಬಡವರು ಇರ್ತಾರೆ. ಆದರೆ ನಾವು ಎಂಥ ಎನಿಮಿಗಳು ಅಂದರೆ ಅವನ ಬಡತನವನ್ನು ನಾವು ಮರಿತಾನೆ, ನಮ್ಮ ಬಡತನ ನಾವು ಮರಿತೀವಿ ನಾವು. ಇದು ರಾಜಕೀಯ. ಹಾಗಾಗಿ ಮುಂದಿನ 60-70 ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇದಕ್ಕೆ ನೋಡಿ, ನಾನು 2008ರಲ್ಲಿ 2009ರಲ್ಲಿ ಏನೋ ಒಂದು ಲೇಖನ ಬರೆದಾಗ ಯುನೆಸ್ಕೋ ಕೊಟ್ಟ ಒಂದು ರಿಪೋರ್ಟ್ ಪ್ರಕಾರ ಭಾರತದ 172 ಭಾಷೆಗಳು ಮುಂದಿನ 50 ವರ್ಷದಲ್ಲಿ ಸತ್ತು ಹೋಗ್ತವೆ. 172. ಅದರಲ್ಲಿ 92 ಭಾಷೆಗಳ ಆಯುಷ್ಯ ಕೇವಲ ಮುಂದಿನ 30 ವರ್ಷ ಮಾತ್ರ. ನಾನು ಆವಾಗ ನಕ್ಬಿಟ್ಟೆ, ಹಂಗೆಲ್ಲ ಆಗಲ್ಲಪ್ಪ ನಮ್ಮ ಭಾಷೆಗಳನ್ನು. ಬಟ್ ಈಗ ಹೌದದು. ಈಗ ಸೆರಾ ಎಂಬ ಭಾಷೆ 2021ರಲ್ಲಿ ಕೊರೋನಾದಲ್ಲಿ ಸತ್ತೋಯ್ತು. ಅದರ ಲಾಸ್ಟ್ ಸ್ಪೀಕರ್ ರೈಟ್ ನಿಮಗೆ ಗೊತ್ತಿರ್ಬೋದು ಅಥವಾ ನಿಮಗೂ ಗೊತ್ತಿರ್ಬೋದು, ಕುಂದಾಪುರದ ಹತ್ತಿರ ಬೆಳಾರಿ ಅಂತ ಒಂದು ಭಾಷೆ ಇತ್ತು. ನಾನು MA ಮಾಡುವಾಗ ಅದರ ಮೇಲೆ ಒಂಚೂರು ಕೆಲಸ ಮಾಡಿದೆ, ಬೆಳಾರಿ ಭಾಷೆ ಜನಪದ ಕಥೆಗಳು ಅಂತ. ಈಗ ಆ ಭಾಷೆ ಮಾತಾಡೋರು ಒಬ್ಬರು ಇಲ್ಲ. ಎಷ್ಟು ವರ್ಷ ಇದು? 92ರ ಕತೆ ಹೇಳ್ತಾ ಇರೋದು ನಾನು. 90ರಿಂದ 2024 ಬೆಳಾರಿ ಭಾಷೆ ಸತ್ತು ಹೋಯಿತು. ಕೂರ್ಗ್ ಹತ್ತಿರ ನಿಮಗೆ ಇಲ್ಲಿ ನಾವೆಲ್ಲ ಕೊಡವ ಸಂಸ್ಕೃತಿ ಅಂದರೆ ಪ್ರೈಡ್ ಏನೇನೋ ಹೇಳ್ತೀವಿ. ಕೊಡವರಂದರೆ ನಾವು ಸ್ವಲ್ಪ ಬೇರೆಯಾಗಿ, ಅವರು ಆರ್ಮಿ, ಸೈನ್ಯ ಮತ್ತು ಏನೇನೋ ಇದೆ ಅವರ ಹಿಂದೆ. ಕೂರ್ಗ್ ಅಂತ ಹೇಳಿದ ಕೂಡಲೇ ಒಂದು ಆವರಣ ನಿರ್ಮಾಣ ಆಗ್ತದೆ. 2001ರ ಜನಗಣತಿಯಲ್ಲಿ ಕೊಡವ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 1,66,000. 1,66,000. 2011ರ ಜನಗಣತಿ, ಲಾಸ್ಟ್ ಜನಗಣತಿ ಅದು. ಅದರಲ್ಲಿ ಅದೇ ಕೊಡವ ಭಾಷೆಯನ್ನು ಮಾತನಾಡೋರ ಸಂಖ್ಯೆ 1,36,000. 10 ವರ್ಷದಲ್ಲಿ 36,000 ಭಾಷೆ ಕೆಳಗಂದರೆ 19% ಡೌನ್ ಅದು ಒಂದು ಭಾಷೆ. 1881ರ ಜನಗಣತಿಯಲ್ಲಿ ಕೊರಗ ಭಾಷೆ, ಕರ್ನಾಟಕದ ಒಂದು ಭಾಷೆ ಮಾತನಾಡೋರ ಸಂಖ್ಯೆ ದಾಖಲಾದ 55,000. 2011ರ ಜನಗಣತಿಯಲ್ಲಿ ಆ ಭಾಷೆಯನ್ನು ಮಾತನಾಡೋರ ಸಂಖ್ಯೆ 11,000. ಅಲ್ಲಿ ನಮ್ಮ ಗೆಳೆಯರೆಲ್ಲ ಕೆಲಸ ಮಾಡ್ತಾರೆ. ಅವರ ಪ್ರಕಾರ ಆ್ಯಕ್ಚುಲಿ ಈಗ ಇರುವುದು ಕೇವಲ 2,000. ಈ ನಡುವೆ ನಮಗೆ 21ರ ಜನಗಣತಿ ಆಗಲಿಲ್ಲ, 22 ಆಗಲಿಲ್ಲ, 23 ಆಗಲಿಲ್ಲ, ಕೊರೋನಾ ಬಂತು, ಚುನಾವಣೆ ಬಂತು. 25ರಲ್ಲಾದರೂ ಆಗಬೇಕಾಗಿತ್ತು, ಆಗುವ ಲಕ್ಷಣ ಇಲ್ಲ. ಯಾಕಂದರೆ ಮೊನ್ನೆ ನಮ್ಮ ಅರ್ಥಮಂತ್ರಿಗಳು ಬಜೆಟಲ್ಲಿ ಜನಗಣತಿಗೆ ಇಟ್ಟ ಹಣ 250 ಕೋಟಿ. ಅದು ಎಂಥದಕ್ಕೂ ಆಗಲ್ಲ. ಈಗ 2011ರ ಜನಗಣತಿಗೆ ಆದ ಖರ್ಚು 2,400 ಕೋಟಿ. ಅದು ಈಗ ಇವರು ಇಟ್ಟಿರೋದು 250 ಕೋಟಿ ಅಂದರೆ 2025ಕ್ಕೆ ಆಗಲ್ಲ. 2000. ಹಾಗಾಗಿ ನಮಗೆ ಭಾಷೆಗಳ ಏರಿಳಿತಗಳು, ಸಾವುಗಳು ಏನು ಗೊತ್ತೇ ಆಗ್ತಾಯಿಲ್ಲ. ಇದರ ಜೊತೆಗೆ ಈ ಇಂಟರ್ನ್ಯಾಷನಲೈಸೇಷನ್ ಅಥವಾ ಇದರ ಪರಿಣಾಮವಾಗಿ ಕಮ್ಯುನಿಟಿಗಳು ಸಾಯ್ತಾ ಇದ್ದಾವೆ, ಭಾಷೆಗಳು ಸಾಯ್ತಾ ಇದ್ದಾವೆ, ಇನ್ನೇನೇನೋ ಡೆವಲಪ್ಮೆಂಟ್ಗಳು ಆಗ್ತವೆ. ಹೀಗಾಗಿ ಕನ್ನಡದ ಅವನತಿ ಅಂತ ನಾವು ಇವತ್ತು ಏನು ಹೇಳ್ತೀವಿ, ಕನ್ನಡದ ಕಷ್ಟ ಅಂತ ಏನು ಹೇಳ್ತಿದ್ವಿ, ಇದು ಜಗತ್ತಿನ ಅನೇಕ ಭಾಷೆಗಳ ಕಷ್ಟ ಆಗಿದೆ. ಅದು ಅನೇಕ ಇತರ ಆಯಾಮಗಳನ್ನು ಕೂಡ ಪಡ್ಕೊಂಡಿದೆ. ಅದು ಉದ್ಯೋಗ ಇಲ್ಲ. ನೋಡಿ, ಈಗ ನಾನು 10 ಲಕ್ಷ ಕೋಟಿದೊಂದು ಉದಾಹರಣೆ ಕೊಟ್ಟೆನೆ. 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ಲಿ ಉದ್ಯೋಗ ಕ್ರಿಯೇಟ್ ಆಗ್ತದೆ. ಎಷ್ಟೋ ಉದ್ಯೋಗ, ಅವರು ಹೇಳಿದಷ್ಟು ಅಲ್ಲದೇ ಇದ್ದರೂ ಕೂಡ ಉದ್ಯೋಗ ಕ್ರಿಯೇಟ್ ಆಗ್ತದೆ.
ಈ ಆ್ಯಪಲ್ ಅಥವಾ ಇನ್ನು ಯಾವುದೋ ಕಂಪನಿಗಳು ದುಡ್ಡು ಹಾಕುವಾಗ ಅವು ಲಾಭ ಪಡಿಬೇಕು, ಉದ್ಯೋಗ ಕ್ರಿಯೇಟ್ ಆದರೆ ಉದ್ಯೋಗ ಕೊಡಬೇಕು. ಬಟ್ ಸಮಸ್ಯೆ ಇರೋದು ಎಲ್ಲಿ ಅಂದರೆ, ಇಷ್ಟು ದೊಡ್ಡ ಇನ್ವೆಸ್ಟ್ ಮಾಡುವ ಕಂಪನಿಗಳು ನಿರೀಕ್ಷೆ ಮಾಡುವ ಕೌಶಲ್ಯಗಳು ಕನ್ನಡದ ತರುಣರಲ್ಲಿ ಇದೆಯಾ? ಭಾಷೆಗಳ ಅವನತಿ ಎಂಬುದು ಜಾಗತಿಕ ಪ್ರಕ್ರಿಯೆ. ಇದು ಎರಡನೇದು. ಆಮೇಲೆ ನೇರವಾದ ವಿಷಯಕ್ಕೆ ನಿಮ್ಮ ಬರ್ತಾರೆ. ಮೂರನೇದು, ಈಗ ಶಿಫಾರಸುಗಳು ಇದೆಯಲ್ಲ, ಮೇಡಮ್ ಹೇಳಿದ್ರು ಅಥವಾ ನಾವು ಹೇಳೋದು, ನಾನು ಈ ವಿಷಯದಲ್ಲಿ ಈಗ ನನ್ನ ಅಭಿಪ್ರಾಯಗಳನ್ನು ಸ್ವಲ್ಪ ಪ್ರಾಧಿಕಾರಕ್ಕೆ ಬಂದ ಮೇಲೆ ಬದಲಾಯಿಸಿದ್ದೇನೆ. 1956ರಿಂದ ಸರ್ ಏಕೀಕರಣ ಆದ ಮೇಲೆ ಕನ್ನಡ ಪರವಾಗಿ ಸರ್ಕಾರ ಹೊರಡಿಸಿದ ಆದೇಶಗಳ ಸಂಖ್ಯೆ 3000ಕ್ಕಿಂತ ಹೆಚ್ಚು. 3000ಕ್ಕಿಂತ ಹೆಚ್ಚು ಆದೇಶಗಳಿವೆ. ಅನುಷ್ಠಾನ 10% ಕೂಡ ಆಗಲ್ಲ. ಅನುಷ್ಠಾನಕ್ಕೆ ಬಂದಾಗ 10%. ಇದು ಸಮಸ್ಯೆ ಗೊತ್ತಾಯ್ತಲ್ಲ ನಿಮಗೆ. ಸರ್ಕಾರ ಏನು ಮಾಡ್ತದೆ, ಒಂದು ಆದೇಶ ಹೊರಡಿಸಿಬಿಟ್ಟಿದೆ. ಅನುಷ್ಠಾನ ಯಾರು ಮಾಡಬೇಕು? ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳ ಲೆವೆಲ್ನಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಕೆಲವರು ಮಾಡ್ತಾರೆ, ಆದರೆ ಎಲ್ಲರೂ 100ಕ್ಕೆ 100 ಪ್ರಾಮಾಣಿಕ ಅಧಿಕಾರಿಗಳು ಇಲ್ಲ. ಅದರ ಹಿಂದೆ ಅನೇಕ ಶಕ್ತಿಗಳು ಕೆಲಸ ಮಾಡ್ತಾ ಇರ್ತವೆ. ಮತ್ತು ಹೇಳಬಾರ್ದು ನಾನು, ಸರ್ಕಾರದ ಆದೇಶಗಳು ಸರಿಯಾಗಿ ಜಾರಿಗೆ ಬಾರದ ಹಾಗೆ ಕೆಲಸ ಮಾಡುವ ಶಕ್ತಿಗಳು ಸರ್ಕಾರದ ಒಳಗಡೆ ಇರ್ತವೆ. ಡೆಲ್ಲಿ ಗೌರ್ಮೆಂಟ್, ಆಪ್ ಗೌರ್ಮೆಂಟ್, ಈಗ ಇತ್ತೀಚೆಗೆ ಚೇಂಜ್ ಆಯಿತು. ಆಪ್ ಗೌರ್ಮೆಂಟಲ್ಲಿ 2001ರಿಂದ ಕ್ರಿಯೇಟ್ ಆದ ಜಾಬ್ಗಳ ಸಂಖ್ಯೆ 114, ಪರ್ಮನೆಂಟ್ ಪೋಸ್ಟ್ 114ಕ್ಕೆ ಗಲಾಟೆ ನಮ್ಮದು. ನನಗೆ 10% ಕೊಡಿ, ನನಗೆ 3% ಕೊಡಿ, ನನಗೆ 2% ಕೊಡಿ. ನನ್ನ ಮಗನ 12 ಲಕ್ಷ ಜಾಬ್ ಅಲ್ಲಿ ಕ್ರಿಯೇಟ್ ಆಗಿದೆಯಲ್ಲ, ಅಲ್ಲಿ ಅದನ್ನು ಏನು ಮಾಡೋದು? ಈ ಪ್ರಶ್ನೆ ಎತ್ತಿಕೊಳ್ಳೋಕ್ಕೆ ನನಗೆ ಆಗ್ತಾ ಇಲ್ಲ. ಏನೇ ಇರಲಿ, ಅದು ಮೀಸಲಾತಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಅದು. ಬಟ್ ನಾನು ಹೇಳಬೇಕಾಗಿರೋದು ಏನು ಅಂತಂದರೆ, ಈ ಆದೇಶಗಳು ಇದೆ ಅಥವಾ ಇನ್ನಷ್ಟು ಆದೇಶಗಳನ್ನು ಹೊರಡಿಸುವುದು ಏನು ಕಷ್ಟ ಅಲ್ಲ. ಅನುಷ್ಠಾನ ಮಾಡೋರು ಯಾರು? ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ಟೀಚರ್ಸ್ಗಳ, ಅಧಿಕಾರಿಗಳ, SDMC ಶಾಲಾ ಶಿಕ್ಷಣ ಏನು ಅಭಿವೃದ್ಧಿ ಮಂಡಳಿಯ, ಅಥವಾ ಭಾಳ ಬಾರಿ ನಾವು ಚರ್ಚೆ ಮಾಡದಿರೋದು ಹಳೆ ವಿದ್ಯಾರ್ಥಿಗಳ, ಆ ಶಾಲೆಯಲ್ಲಿ ಓದಿ ಮೇಲಕ್ಕೆ ಹೋಗಿದ್ದಾರಲ್ಲ ಆ ಹಳೆ ವಿದ್ಯಾರ್ಥಿಗಳಿಗೆ. ನಾನು ಓದಿದ ಶಾಲೆ ಕೂತುಗುಂಜೆ ಶಾಲೆ ಅಂತ. ನಾನು ಓದುವಾಗ 230 ಮಕ್ಕಳಿದ್ರು. ಮೊನ್ನೆ ನಾನು ಅಲ್ಲಿ ಹೋಗಿದ್ದೆ, ಶಾಲೆಗೆ ಹೋದಾಗ 17 ಮಕ್ಕಳಿದ್ದಾರೆ. ಬೇಜಾರಾಗೋಯ್ತು ನನಗೆ. ಏನು ಮಾಡೋದು ಅಂತೇಳಿ ಅಲ್ಲೆಲ್ಲ ಸರ್ಕಾರ ಮಾತಾಡಿ ಒಂದು 50,000 ರೂಪಾಯಿ ಕೊಟ್ಟೆ ಕಳೆದ ವರ್ಷ. ಈ ವರ್ಷ 123 ಮಕ್ಕಳಾಗಿದ್ದಾರೆ. ಆ ಕಿಟಕಿಗಳಿಗೆ ಮಳೆ ಬರ್ತದೆ ಸರ್, ಅಲ್ಲಿ ಕಿಟಕಿ ಇದೆ, ಕವರ್ ಇಲ್ಲ, ಬಾಗಿಲಿಲ್ಲ. ಟಾಯ್ಲೆಟ್ ಇದೆ ಅಂತ ಕೇಳಿದರೆ ಟಾಯ್ಲೆಟ್ ಇದೆ, ಆದರೆ ಟಾಯ್ಲೆಟ್ ಕಟ್ಟಿದ ಡೇ 1 ನೀರಿಲ್ಲ ಅಲ್ಲಿ. ಈ DDPಗಳು ಕೆಲವು ಸರ್ತಿ ನಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ. ಒಳ್ಳೆ DDPಗಳ ಕ್ಷಮೆ ಕೇಳಿ ಈ ಮಾತನ್ನು ಹೇಳ್ತೀನಿ ನಾನು. ಕೇಳಿದರೆ ಇದೆ ಅಲ್ಲಿ 99% ಅವರ ವರದಿ ಪ್ರಕಾರ 99% ಶಾಲೆಯಲ್ಲಿ ಶೌಚಾಲಯಗಳು ಇವೆ, ಇದೆ ಕೂಡ. ಅದರ ನೀರು ಫ್ರಮ್ ಡೇ 1 ಇಲ್ಲ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವಿಕೆ ಅದು ಅಧಿಕೃತವಾಗಿ ಪ್ರಾರಂಭ ಆಗಿದ್ದು 15 ವರ್ಷದ ಹಿಂದೆ 2010-11ರಲ್ಲಿ ಯಡಿಯೂರಪ್ಪ ಅವರ ಸರ್ಕಾರದ ಮೊದಲು ನಿರ್ಧಾರ ತೆಗೆದುಕೊಂಡಿದ್ದು ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಹೇಳಿ. ಅವತ್ತಿನಿಂದ ನಮ್ಮ ಹೋರಾಟ ತುಂಬ ತೀವ್ರವಾಗಿ ನಡೀತಾನೆ ಬಂದಿದೆ. ಯಾಕಂದರೆ ಇದು ನಾವು ಪ್ರೇರಣಾ ವಿಕಾಸ ವೇದಿಕೆಯಿಂದ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು. ಅವತ್ತಿನಿಂದ ಪ್ರೇರಣಾ ವಿಕಾಸ ವೇದಿಕೆ ಕಡೆಯಿಂದ ನಾವೆಲ್ಲರೂ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ಅದನ್ನು ಮುಚ್ಚುವಿಕೆಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರ ಕಡೆಯಿಂದ ನಾವು ಕೇಸನ್ನು ಹಾಕ್ಸಿದ್ವಿ. ಅದು 4 ಜನ ಹಿರಿಯ ಸಾಹಿತಿಗಳು, ವಿದ್ವಾಂಸರು, ಅನಂತಮೂರ್ತಿಯವರು, ಗಿರೀಶ್ ಕಾರ್ನಾಡ್ ಅವರು, ಕಂಬಾರರು ಮತ್ತು ರಾಷ್ಟ್ರಕವಿ GSS ಅವರು, ಅವ್ರ 4 ಜನರ ಕಡೆಯಿಂದ ದೇವನೂರವರ ನೇತೃತ್ವದಲ್ಲಿ ಅವರು ರವಿವರ್ಮ ಕುಮಾರ್ ಅವರು ಕೇಸನ್ನು ಫೈಲ್ ಮಾಡಿದರು. 1 ವರ್ಷದ ನಂತರ ತೀರ್ಪು ಬಂತು. ಅದು ಸರ್ಕಾರಿ ಶಾಲೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಮುಚ್ಚಲೇಬೇಕಾದಂತಹ ಸ್ಥಿತಿ ಬಂದಿದೆ ಅಂತಂದರೆ, ಅಂದರೂ ಸಬಲೀಕರಣಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಅಂಶವನ್ನು ಬಿಟ್ಟರು. ಸರ್ಕಾರ ತೆಗೆದುಕೊಳ್ಳೇ ಇಲ್ಲ. ಅದನ್ನು ಮುಚ್ಚಲೇಬೇಕಾದಂತಹ ಸಂದರ್ಭ ಅನಿವಾರ್ಯತೆ ಬಂದರೆ ವಾಹನ ಸೌಕರ್ಯ, ಪಕ್ಕದ ಶಾಲೆಗೆ ಮಗುವಿಗೆ ಹೋಗೋಕ್ಕೆ ಒಂದೇ ಮಗು ಇದ್ದರೂ ಕೂಡ ವಾಹನ ಸೌಕರ್ಯವನ್ನು ನೀವು ಏರ್ಪಡಿಸಬೇಕು ಅನ್ನುವಂತಹ ತೀರ್ಪಿನ ಮೂಲಕ ನ್ಯಾಯಾಲಯ ನಮಗೆ ಹೈಕೋರ್ಟು ತೀರ್ಪನ್ನು ನೀಡಿತು. ಇದು ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. 2011ರಲ್ಲಿ ಬಂದಂತಹ ತೀರ್ಪಿದು. ಆದರೆ ಆ ತೀರ್ಪಿನ ಉಲ್ಲಂಘನೆ ಪ್ರತಿ ವರ್ಷ ಪ್ರತಿದಿನ ನಡೀತಾನೆ ಇದೆ. ಅದು ಸರ್ಕಾರದ ವತಿಯಿಂದ.
ಶಿಕ್ಷಣ ಇಲಾಖೆ ವತಿಯಿಂದ. ಶಿಕ್ಷಣ ಇಲಾಖೆ ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ಸರ್ಕಾರದಲ್ಲಿ ಏನು ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ, ಅವ್ರಿಗೆ ವಾಹನ ಸೌಲಭ್ಯ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಎಲ್ಲದಕ್ಕೂ ಆರ್ಥಿಕ ಸೌಲಭ್ಯ ಬೇಕಾಗುತ್ತೆ. ಅದಿಲ್ಲದೇ ಇಲ್ಲಿ ನಾವು DDP ಅವ್ರನ್ನ ಅಥವಾ ತಹಶೀಲ್ದಾರ್ ಅವ್ರನ್ನ ಇನ್ನೊಬ್ಬರನ್ನ ನಾವು ದೂರೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಇದಕ್ಕಿಂತ ಇದ್ರ ಜೊತೆಗೇ ನಾವು ಸರ್ಕಾರಿ ಶಾಲೆಗಳು ಕುಸಿದು ಬೀಳುವಂಥ ಹಂತದಲ್ಲಿದೆ. ಅದಕ್ಕೆ ಸುಣ್ಣ ಬಣ್ಣ ಕೂಡ ಇಲ್ಲ. ಆಮೇಲೆ ಎಷ್ಟೋ ಕಡೆ ಕಟ್ಟಡಗಳೇ ಕುಸಿದೋಗಿದೆ. ಇಲ್ಲಿ ನಮ್ಮ ತೇಜಸ್ವಿನಿ ಅವರು ಬಂದಿದ್ದಾರೆ. ಆಡುವಳ್ಳಿ ಶಾಲೆಯ ಕೊಠಡಿಗಳನ್ನೇ ಕುಸಿದು ಬಿದ್ದು ಹೋಗಿದ್ದಂಥ ಸಂದರ್ಭಗಳು ಕೂಡ ಇತ್ತು. ಹಾಗಾಗಿ ನಮ್ಮ ಹಂತದಲ್ಲಿ ನಾವೇನೇನು ಮಾಡೋಕ್ಕೆ ಸಾಧ್ಯ ಇದೆ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ, ನಾವು ದತ್ತು ತಗೊಂಡು ಸರ್ಕಾರಿ ಶಾಲೆನ ದತ್ತು ತಗೊಂಡು ಅಥವಾ ಬೇರೆ ಬೇರೆಯವ್ರ ಕೈನಲ್ಲಿ ದಾನಿಗಳ ಕೈನಲ್ಲಿ ಏನೇನು ಸಾಧ್ಯತೆಗಳಾಗುತ್ತೆ ಅದನ್ನೆಲ್ಲವನ್ನು ಹಾಸನ ಜಿಲ್ಲೆನಲ್ಲಿ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ನಮ್ಮ ಡಾಕ್ಟರ್ ಅಶೋಕ್ ಅವರು ಬಂದಿದ್ದಾರೆ, ಹನ್ಯಾಳವರು. ಅವರು ಅರ್ಕಲ್ಗೂಡು ತಾಲೂಕಿನಲ್ಲಿ ತುಂಬ ಅದ್ಭುತವಾದಂತಹ ಕೆಲಸವನ್ನು ಸರ್ಕಾರಿ ಶಾಲೆಯ ಸಬಲೀಕರಣಕ್ಕಾಗಿ ಅವರು ಕೂಡ ಮಾಡ್ತಾ ಬಂದಿದ್ದಾರೆ. ಹೀಗೆ ನಮ್ಮ ನೆಲೆಗಳಲ್ಲಿ ನಾವು ಏನು ಸಾಧ್ಯತೆಗಳಾಗುತ್ತೆ, ಸುಣ್ಣ ಬಣ್ಣ ಇರ್ಬೋದು, ರಿಪೇರಿ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಥವಾ ಬಿದ್ದೇ ಹೋಗುವಂಥ ಕಟ್ಟಡಗಳಿಗೆ ಸಂಬಂಧಪಟ್ಟಂಗೆ ಏನನ್ನು ಮಾಡ್ಬೋದು ಅಂತ ಹೇಳಿ ಮಾಡ್ತಾ ಬಂದಿದ್ವಿ. ಈಗ ಬಂದಂತಹ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಸತ್ಯಭಾಮ ಮೇಡಮ್ ಅವರು ಕೂಡ ತುಂಬ ಉತ್ಸಾಹದಿಂದ ಬೇರೆ ಬೇರೆಯವರು ಕಡೆ ದಾನಿಗಳನ್ನು ಹಿಡಿದು ಈಗ ಹೆಚ್ಚು ಕಮ್ಮಿ 80ಕ್ಕೂ ಹೆಚ್ಚು ಅಲ್ವಾ ಸರ್, 110 ಶಾಲೆಗಳಿಗೆ ರಿಪೇರಿ ಮತ್ತು ಸುಣ್ಣ ಬಣ್ಣವನ್ನು ಮಾಡಿಸಿ ಕೊಟ್ಟಿದ್ದಾರೆ. ಅದು ಕೂಡ ಒಂದು ಧನಾತ್ಮಕವಾದಂಥ ವಿಷಯ. ಮತ್ತು ನಮ್ಮ CEO ಮೇಡಮ್ ಪೂರ್ಣಿಮಾ ಅವರು ಕೂಡ ಅಷ್ಟೇ, ಅವರು ಕೂಡ ತುಂಬ ಆಸಕ್ತಿಯಿಂದ ಹಳ್ಳಿಗಾಡಿನ ಸರ್ಕಾರಿ ಶಾಲೆಗಳ ಬಗ್ಗೆ, ಅದರ ಸಬಲೀಕರಣದ ಬಗ್ಗೆ ತುಂಬ ಧನಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇದ್ರ ಜೊತೆಗೆ ನಮ್ಮ MLA ಅವರು ಕೂಡ ಎಲ್ಲಿ ತನ್ನ ನೆಲೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸರ್ಕಾರಿ ಶಾಲೆಗಳಿಗೆ ಅದಕ್ಕೆ ಸದೃಢಗೊಳಿಸೋದಕ್ಕೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ತುಂಬ ಸರ್ಕಾರಿ ಶಾಲೆಗಳು ಯಾವುದು ತೀರಾ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಹುಡುಕ್ತಾ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮಗೆ ರವೀಂದ್ರನಗರ ಶಾಲೆ ತೀರಾ ದುಸ್ಥಿತಿನಲ್ಲಿದೆ ಅಂತ ಗೊತ್ತಾಯಿತು. ನಾವು ಸಮಿತಿ ಮೊದಲು ಮಾಡ್ಕೊಂಡಿರಲಿಲ್ಲ. ನಾವು ಹೋಗಿ ನೋಡಿ ತೀರಾ ಕುಸಿದು ಬೀಳುವಂಥ ಹಂತದಲ್ಲಿದೆ. ಅಲ್ಲಿ 100ರಷ್ಟು ಮಕ್ಕಳುಗಳು ಶಾಲೆಗೆ ಬರ್ತಾ ಇದ್ದಾರೆ. ಕಟ್ಟಡ ಬಂದೋಬಸ್ತಾಗಿದ್ದರೆ ಇನ್ನಷ್ಟು ಮಕ್ಕಳು ಬರುವ ಸಾಧ್ಯತೆಗಳಿದೆ ಅಂತ ನಿರ್ಧಾರ ಮಾಡಿದ ನಂತರ ನಾವು ಒಂದು ಸಮಿತಿಯನ್ನು ಮಾಡಿಕೊಂಡು 2 ತಿಂಗಳ ಹಿಂದೆ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ನಾಗರಿಕ ಸಮಿತಿ ಅಂತ ಮಾಡಿಕೊಂಡು ಕಾರ್ಯೋನ್ಮುಖರಾದ್ವಿ. 1 ತಿಂಗಳ ಒಳಗಡೆನೇ ಆ ಸರ್ಕಾರಿ ಶಾಲೆಗೆ 3 ಕೊಠಡಿಗಳನ್ನು ಕಟ್ಕೊಡೋದ. ನಾವು ಅಂಬೇಡ್ಕರ್ ಜಯಂತಿ 14ನೇ ತಾರೀಕು ಅಲ್ಲಿ ಶಿಲಾನ್ಯಾಸವನ್ನು ನಮ್ಮ MLA ಅವರು ಶಾಸಕರಾದಂಥ ಸ್ವರೂಪ್ ಅವರು ಬಂದು ಮಾಡಿಕೊಟ್ರು. ಅವರು ಅಧಿಕೃತವಾಗಿ ಅಲ್ಲಿ ಘೋಷಣೆಯನ್ನು ಮಾಡಿದ್ರು. 3 ಕೊಠಡಿಗಳನ್ನು ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ರು. MP ಅವರು ಒಂದು ಕೊಠಡಿಯನ್ನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇನ್ನೊಂದು ಕೊಠಡಿಯನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟು 5 ಕೊಠಡಿ ಅಲ್ಲೇ ನಮಗೆ ವಾಗ್ದಾನ ಆಗಿ ಈಗಾಗಲೇ ಕೆಲಸ ಶುರುವಾಗಿ ಪಿಲ್ಲರ್ ಕೂಡ ಆಗೋಗಿದೆ. ತುಂಬ ವೇಗವಾಗಿ ಕೆಲಸ ಆಯಿತು. ಇದರಿಂದ ಮತ್ತೆ ಇನ್ನೂ 3 ಕೊಠಡಿಗಳು ಬೇಕು. ಅದಕ್ಕೆ ಬೇರೆ ಬೇರೆಯವರ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಚೈತ್ರ ಇದ್ದಾರೆ, BO ಮೇಡಮ್ ಇದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಏನು ಸಾಧ್ಯತೆಗಳಿದೆ ಅದನ್ನು ಮಾಡ್ತಾ ಹೋಗಿ ಮುಂದೆ ಇನ್ನಷ್ಟು ಕೊಠಡಿಗಳನ್ನು ಕಟ್ಟಿಸುವಂಥದ್ದನ್ನ ಬಗ್ಗೆ ಯೋಚನೆ ಮಾಡೋದು ಅಂತಾಯಿತು. ಅದ್ರ ಜೊತೆಗೆ ನಮಗೆ ಅದೇ ಸಂದರ್ಭದಲ್ಲಿ ಆಡುವಳ್ಳಿ ಶಾಲೆ ಬಗ್ಗೆನೂ ಕೂಡ ನಮ್ಮ ಗಮನಕ್ಕೆ ವಿಷಯ ಬಂತು. ಅದು ಕೂಡ ಈಗಾಗಲೇ 3-4 ಕೊಠಡಿಗಳು ಬಿದ್ದೇ ಹೋಗಿದ್ವು. ಮಕ್ಕಳು ತಲೆ ಮೇಲೆ ಬಿದ್ದಿರಲಿಲ್ಲ ಅನ್ನೋದೊಂದೇ ಪುಣ್ಯ ಅಷ್ಟೇನೇನೆ. ಆದರೆ ಅಲ್ಲಿ ಕೂತು ಮಕ್ಕಳಿಗೆ ಪಾಠ ಹೇಳಲಾರ್ದಂಥ ಸ್ಥಿತಿನಲ್ಲಿ ಪಾಪ ನಮ್ಮ ತೇಜಸ್ವಿನಿ ಬಂದಿದ್ದಾರೆ, ಹೆಡ್ ಮೇಡಮ್ಮು, ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ಅವರು ಸಮುದಾಯ ಭವನಕ್ಕೆ ಶಿಫ್ಟ್ ಮಾಡಿದ್ದಾರೆ, ಬೇರೆ ಒಂದು KR ಪುರಂ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಮಕ್ಕಳನ್ನ ಒದ್ದಾಡ್ಬಿಟ್ಟಿದ್ದಾರೆ ಹಿಂಗೇನೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು. ಅಲ್ಲಿ ಕೂಡ 100ಕ್ಕೂ ಹೆಚ್ಚು ಮಕ್ಕಳಿದ್ದವರು ಈ ರೀತಿ ಕುಸಿದು ಬೀಳುವಂಥ ಶಾಲೆಗೆ ನಮ್ಮ ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ಅಲ್ಲಿ 45 ಮಕ್ಕಳಿಗೆ ಇಳಿದಿದೆ. ಅಂದರೆ ನೀವು ಸರ್ಕಾರಿ ಶಾಲೆ ಚೆನ್ನಾಗಿದ್ದು ವ್ಯವಸ್ಥಿತವಾಗಿದ್ದು ಸಬಲವಾಗಿದ್ದರೆ ಖಂಡಿತವಾಗಿ ಅಂಥ ಕಡೆಗಳಿಗೆ ಮಕ್ಕಳು ಕಳಿಸ್ತಾರೆ. ಮತ್ತು ಇವ್ಯಾವು ಮುಚ್ಚುವಂಥ ಶಾಲೆಗಳಲ್ಲ ನಗರದಲ್ಲಿರುವಂಥವು. ಯಾಕೆಂದರೆ ಇಲ್ಲಿಗೆ ಬಾಲಮಂದಿರದ ಮಕ್ಕಳುಗಳು, ಗೌರ್ಮೆಂಟ್ ಹಾಸ್ಟೆಲ್ಗಳ ಮಕ್ಕಳುಗಳು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಯುವಜನ ಕ್ರೀಡಾ ಇಲಾಖೆಯ ಹಾಸ್ಟೆಲ್ಗಳ ಮಕ್ಕಳುಗಳಿರ್ಬೋದು, ಈ ರೀತಿಯ ಮಕ್ಕಳುಗಳು ಬರೋದ್ರಿಂದ ಇವೆಲ್ಲ ಶಾಶ್ವತವಾಗಿ ಉಳಿಯುವಂಥ ಶಾಲೆಗಳು. ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು ಮೊದಲ ಹಂತದಲ್ಲಿ ಅಂತ ಅಂದ್ಕೊಂಡು. ಮತ್ತು ಉತ್ತರ ಬಡಾವಣೆ ಇಲ್ಲೇ ನಮ್ಮ ಹಿಂಭಾಗದ ಬಿಲ್ಡಿಂಗಲ್ಲೇ ಇದೆ, ಆ ಶಾಲೆಯನ್ನು ಕೂಡ
ನಾವು ಸಬಲೀಕರಣದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಅದಕ್ಕೆ ಪೇಂಟಿಂಗು DC ಮೇಡಮ್ ಅವ್ರ ಹತ್ರ ಮತ್ತು ನಾವೊಂದಷ್ಟು ದಾನಿಗಳ ಸಹಾಯದಿಂದ ಹಣವನ್ನು ಸಂಗ್ರಹಿಸಿ ಅಲ್ಲಿಗೆ ಟ್ಯಾಂಕ್ ಹೋಗ್ಬಿಟ್ಟಿತ್ತು, ಟ್ಯಾಂಕ್ ಮಾಡೋದಾಗಲಿ, ಸುಣ್ಣ ಬಣ್ಣ ಮಾಡಿಸೋದು, ಈ ರೀತಿ ಅನೇಕ ಕೆಲಸಗಳನ್ನು ನಮ್ಮ ಸಾಧ್ಯತೆಗಳು. ಆಮೇಲೆ ಸಾಲ್ಗಾಮೆ ಶಾಲೆಯಲ್ಲಿ ಕೂಡ ಶೆಲ್ಟರ್ ಇರಲಿಲ್ಲ ಮಕ್ಕಳುಗಳಿಗೆ ಪ್ರೇಯರ್ ಮಾಡೋಕ್ಕೆ ನಿಂತ್ಕೊಳ್ಳೋಕ್ಕೆ. ಅಲ್ಲೂ 100ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ನಾನು ಸಾಲ್ಗಾಮೆ ಶಾಲೆ ಬಗ್ಗೆ ಹೇಳಲೇಬೇಕು. ಅಲ್ಲಿಯ SDMC ಅಧ್ಯಕ್ಷ ತುಂಬ ಯುವಕ, ಅವರು ಎಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಶಾಲೆ ಉಳಿಸ್ಕೊಡ್ಬೇಕು ಅಂಥೇಳಿ ತನ್ನ ಮಗಳನ್ನು ಅಲ್ಲಿಗೆ ಸೇರಿಸಿ ಸುತ್ತಮುತ್ತಲ 8-10 ಹಳ್ಳಿಗಳಿಂದ ಆ ಮಕ್ಕಳನ್ನ ಆ ಶಾಲೆಗೆ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿದಿನ ವಾಹನ ವ್ಯವಸ್ಥೆ, ಅಂದರೆ ಒಂದೊಂದು ತಿಂಗಳಿಗೆ ಒಬ್ಬೊಬ್ಬರು ಡೋನರ್ಸ್ನ ಇಟ್ಕೊಂಡು ಆ ವಾಹನದಿಂದ ಕರ್ಕೊಂಡು ಬಂದು ಅಲ್ಲಿಗೆ ಮಕ್ಕಳನ್ನ, ಅಲ್ಲಿಯೂ ಕೂಡ 100ಕ್ಕೂ ಹೆಚ್ಚು ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ನಾಗರಿಕರು ಮತ್ತು ಕೆಲವು ಅಧಿಕಾರಿಗಳು ಆಸಕ್ತಿ ತಗೊಂಡು ಸರ್ಕಾರಿ ಶಾಲೆಗಳ ಬಗ್ಗೆ ವೈಯಕ್ತಿಕ ಆಸಕ್ತಿಯಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ, ಅಲ್ಲೆಲ್ಲ ಸರ್ಕಾರಿ ಶಾಲೆಗಳು ಸಬಲವಾಗಿದ್ದಾವೆ ಮತ್ತು ಸುದೃಢವಾಗಿದ್ದಾವೆ. ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. BO ಮೇಡಮ್ಗೆ ಚೆನ್ನಾಗಿ ಗೊತ್ತಿದೆ ಅದೆಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಏನು ಅಂದರೆ, ಯಾವ ಸರ್ಕಾರಿ ಶಾಲೆಗಳು ತೀರಾ ನಿಕೃಷ್ಟ ಸ್ಥಿತಿಗಳಲ್ಲಿದೆ ಅದ್ರ ಕಡೆಗೆ ನಮ್ಮೆಲ್ಲರ ಗಮನವನ್ನು ಕೊಡೋದು, ಅದನ್ನು ಅಭಿವೃದ್ಧಿಪಡಿಸೋ ನೆಲೆಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಮೊನ್ನೆಯ ಬಜೆಟಲ್ಲಿ ಕರ್ನಾಟಕ ರಾಜ್ಯದ್ದು ಒಟ್ಟು 4,09,549 ಕೋಟಿ ಬಜೆಟ್ ನಮ್ಮದು. ಅದರಲ್ಲಿ ಶಾಲಾ ಶಿಕ್ಷಣಕ್ಕಾಗಿ 45,286 ಕೋಟಿ ಶಾಲಾ ಶಿಕ್ಷಣಕ್ಕಲ್ಲ, ಒಟ್ಟು ಶಿಕ್ಷಣಕ್ಕಾಗಿ ಅಂತ ನಿಗದಿಗೊಳಿಸಲಾಗಿದೆ. ಅದು ಕಳೆದ ಬಾರಿಗಿಂತ 864 ಕೋಟಿ ಹೆಚ್ಚಳ ಆಗಿದೆ. ಇವತ್ತು 10% ಇವತ್ತು ಶಿಕ್ಷಣಕ್ಕಾಗಿ ಮೀಸಲಿಟ್ಟಿದ್ದೀವಿ ಅಂತ ಹೇಳುವಂಥ ಸಂದರ್ಭ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಇದರಲ್ಲಿ ನಮ್ಮ ಮೂಲ ಶಿಕ್ಷಣಕ್ಕೆ ಎಷ್ಟು ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನೇರವಾಗಿ ಎಷ್ಟು ಬರುತ್ತೆ ಅಂದರೆ ಅರ್ಧದಷ್ಟು ಬರೋದಿಲ್ಲ. ಇನ್ನೊಂದೇನು ಅಂತಂದರೆ, ಇವತ್ತು ಪಬ್ಲಿಕ್ ಶಾಲೆಗಳನ್ನು ಮಾಡ್ತಾ ಇದ್ದಾರಲ್ಲ ಎಲ್ಲ ಕಡೆಗಳಲ್ಲೂ ಕೂಡ, ಅದಕ್ಕೆ ಹೆಚ್ಚಿನ ಹಣವನ್ನು ವಿನಿಯೋಗಿಸಲಾಗುತ್ತೆ. ಮತ್ತು ಸಂಬಳ ಸಾರಿಗೆ ಇವೆಲ್ಲವೂ ಇದರಲ್ಲೇ ಬರೋದ್ರಿಂದ ಇದು ಅಂಥ ಏನು ಬದಲಾವಣೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ತುಂಬ ನಿರಾಶಾದಾಯಕವಾಗಿರೋದು. ಅದೇ ಜೊತೆಲಿ ಕೇಂದ್ರ ಬಜೆಟ್ಟು ನಮಗೆ 50,65,345 ಕೋಟಿ ಬಜೆಟು ಮಂಡನೆ ಆಗಿರೋದು. ಅದರಲ್ಲಿ ಶಿಕ್ಷಣಕ್ಕೆ 1,28,650 ಕೋಟಿ. ಎಷ್ಟು ಅಂತ ನೀವೇ ಅಂದಾಜು ಮಾಡಿ. ಶಿಕ್ಷಣಕ್ಕೆ ಶೇಕಡಾವಾರು 2.54 ಅಷ್ಟೇ. ಕೇಂದ್ರ ಬಜೆಟ್ ಮಂಡನೆಯಲ್ಲಿ ಶಿಕ್ಷಣ ಇಲಾಖೆಗೆ ಅಂತ ಮಾಡಿರುವಂಥದ್ದು 2.54% ಅಷ್ಟೇ ತೆಗೆದಿಟ್ಟಲಾಗಿದೆ. ಅದರಲ್ಲೂ ಶಾಲಾ ಶಿಕ್ಷಣಕ್ಕೆ 1.55%, 1.55% ಮಾತ್ರ ಇದಕ್ಕಾಗಿ ನಿಗದಿಗೊಳಿಸಲಾಗಿದೆ. ಈ ರೀತಿ ಸರ್ಕಾರಿ ವ್ಯವಸ್ಥೆಯನ್ನು ಸರ್ಕಾರಿ ಶಾಲಾ ವ್ಯವಸ್ಥೆಯನ್ನು ಸರ್ಕಾರನೇ ಗಮನ ತಗೊಳ್ಳಿಲ್ಲ ಅಂತಂದರೆ, ಅದಕ್ಕೆ ತನ್ನದೇ ಮಗುವನ್ನು ಕಾಪಾಡಬೇಕು ಅಂತ ಅನ್ನಿಸ್ಲಿಲ್ಲ ಅಂದರೆ ಬೇರೆ ಇನ್ಯಾರಿಗೆ ಮನಸ್ಸು ಬರುತ್ತೆ ನಾವು ಇದನ್ನು ಕಾಪಾಡಬೇಕು ಅಂಥೇಳಿ? ಇದು ನಮ್ಮ ಪ್ರಮುಖವಾದಂಥ ಪ್ರಶ್ನೆ. ಇವತ್ತಿನ ಸ್ಥಿತಿ, ನಾವು ಮೊನ್ನೆ ನವೆಂಬರಲ್ಲಿ ರಾಜ್ಯೋತ್ಸವವನ್ನು ಆಚರಿಸಿದ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ ಹೇಗಿದೆ ಅಂತ ಒಂದು ಕಣ್ಣೋಟ ಬೀರೋದಾದರೆ, 6,400 ಸರ್ಕಾರಿ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಇದು ನಾನು ಊಹಿಸ್ಕೊಂಡು ಹೇಳ್ತಾ ಇರೋದಲ್ಲ, ನಮ್ಮ ಪ್ರಮುಖ ಶಿಕ್ಷಣ ತಜ್ಞರಾದಂತಹ ನಿರಂಜನಾರಾಧ್ಯರು ಅವತ್ತು ನವೆಂಬರ್ 1ನೇ ತಾರೀಕು ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳಿದು. 50 ಅಥವಾ 50ಕ್ಕಿಂತ ಕಡಿಮೆ ಮಕ್ಕಳಿರುವ ಸರ್ಕಾರಿ ಶಾಲೆಗಳ ಸಂಖ್ಯೆ 23,342. 2023-24ರಲ್ಲಿ 3,363 ಮಕ್ಕಳನ್ನು RTE ಅಡಿನಲ್ಲಿ ಖಾಸಗಿ ಶಾಲೆಗೆ ದಾಖಲಿಸೋದಕ್ಕೆ ಸರ್ಕಾರ ಖರ್ಚು ಮಾಡಿದ ಹಣ 364 ಕೋಟಿ. ಇಷ್ಟು ಹಣವನ್ನು ಸರ್ಕಾರಿ ಶಾಲೆಗೆ ನೇರವಾಗಿ ಖರ್ಚು ಮಾಡಲಿಲ್ಲ. ಕೇವಲ ಬೆರಳೆಣಿಕೆಯಷ್ಟು, ಇದನ್ನು ನಾನು ಬೆರಳೆಣಿಕೆ ಅಂತಲೇ ಕರಿತೀನಿ. ಯಾಕೆಂದರೆ ಲಕ್ಷಾಂತರ ಮಕ್ಕಳಿರುವಂಥ ಶಾಲೆ, ನಮ್ಮದು ಸ್ಟ್ರೆಂತ್ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ 3,363 ಮಕ್ಕಳಿಗೆ 364 ಕೋಟಿಯನ್ನು ನೀವು ಪ್ರೈವೇಟ್ ಸೆಕ್ಟರ್ಗೆ ಕೊಡ್ತೀರಾ ಅಂತಂದರೆ ಇದನ್ನೇನು ಜಾಣ್ತನ ಅಂತ ಅನ್ಬೇಕೋ ಏನಂತ ಅನ್ಬೇಕು ನನಗೆ ಗೊತ್ತಿಲ್ಲ. ಇದ್ರ ಜೊತೆಗೆ 46,473 ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಇರೋದು ಎಷ್ಟು ಅಂತಂದರೆ 42,75,354 ಮಕ್ಕಳು. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಸರಾಸರಿ ಮಕ್ಕಳು 92 ಇದ್ದಾರೆ. ಹಾಗೆ 16,299 ಖಾಸಗಿ ಶಾಲೆಗಳಲ್ಲಿ ಇದುವರೆಗೆ ದಾಖಲೀಕರಣ ಆಗಿರುವಂಥದ್ದು 16,299 ಖಾಸಗಿ ಶಾಲೆಗಳು. ಇದರಲ್ಲಿ ಇರುವಂಥದ್ದು
46,74,481. ಅಂದರೆ ಖಾಸಗಿ ಶಾಲೆಗಳಲ್ಲಿ ಸರಾಸರಿ ಮಕ್ಕಳು 287. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆ ಸರ್ 43,133. ಈ ಸ್ಥಿತಿ ಇದ್ದರೆ ಮಕ್ಕಳಿಗೆ ಪಾಠ ಮಾಡೋರು ಯಾರು? ಇದು ಪ್ರಶ್ನೆ ಕೇಳೋದು ಪೋಷಕರು. ಹಾಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂಥ ಹುದ್ದೆ 10,168. ಹಾಗೆ ಅತಿಥಿ ಶಿಕ್ಷಕರ ಸಂಖ್ಯೆ 40,000 ಅಂದಾಜು ಸುಮಾರು. ಹಾಗೆ 2028-29 ವೇಳೆಗೆ ಪ್ರಾಥಮಿಕ ಶಾಲೆಯಲ್ಲಿ ನಿವೃತ್ತಿ ಹೊಂದುವ ಶಿಕ್ಷಕರ ಸಂಖ್ಯೆ 34,807. ಅಲ್ಲಿಗೆ ಒಂದು 20% ಪರ್ಮನೆಂಟ್ ಶಿಕ್ಷಕರು ಕೂಡ ನಮ್ಮ ಸರ್ಕಾರಿ ವ್ಯವಸ್ಥೆನಲ್ಲಿರಲ್ಲ. ಹಾಗೆ 2028-29 ವೇಳೆಗೆ ಪ್ರೌಢಶಾಲೆಯಲ್ಲಿ ನಿವೃತ್ತಿ ಹೊಂದ್ತಾ ಇರುವಂಥ ಶಿಕ್ಷಕರ ಸಂಖ್ಯೆ 4,128. ಇದು ಸುಮ್ಮನೆ ಒಂದು ಕಣ್ಣೋಟವನ್ನು ನಿಮ್ಮ ಮುಂದೆ ಹೇಳಿದೆ ಅಷ್ಟೇ. ಇದುವರೆಗೆ ಕಳೆದ 10 ವರ್ಷಗಳಲ್ಲಿ 15,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿದ್ದಾವೆ ಅಧಿಕೃತವಾಗಿ. ಈ ಜೂನ್ನಲ್ಲಿ 6,000ದಷ್ಟು ಶಾಲೆಗಳನ್ನು ಮುಚ್ಚಬೇಕು ಅಂತ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ನಮ್ಮ ಜಿಲ್ಲೆಯಲ್ಲಿ 92 ಶಾಲೆಗಳನ್ನು ಮುಚ್ಚಬೇಕು ಅಂತ ಆದೇಶ ಹೊರಟಿದೆ. ಆದರೆ ನಮ್ಮ DDP ಅವರು ಯಾವ ಶಾಲೆಗಳನ್ನು ಮುಚ್ಚೋದಿಲ್ಲ, ಅದನ್ನು ಸಬಲೀಕರಣಗೊಳಿಸಿ ಅಲ್ಲಿಗೆ ನಾವೇ ಹೋಗಿ ಅಲ್ಪ ಮನೆಯಲ್ಲೂ ಮಕ್ಕಳುಗಳನ್ನು ಕರ್ಕೊಂಡು ಬಂದು ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಧನಾತ್ಮಕವಾದಂಥ ಚಿಂತನೆಯನ್ನು ನಡೆಸಿರುವಂಥದ್ದು ನಮಗೆಲ್ರಿಗೂ ತುಂಬ ಒಂದು ರೀತಿ ಆಶ್ವಾಸನೆಯನ್ನು ಕೊಟ್ಟಿರುವಂಥದ್ದು ಅಂತ ಅಂದ್ಕೊಳ್ತೀನಿ.